ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೆಲ್ಲದರ ನಡುವೆ ಇವತ್ತಿನಿಂದ ಗೌರಿ ಮತ್ತು ಗಣೇಶ ಹಬ್ಬ ಅಲ್ವಾ, ಹಾಗಾಗಿ ಗರಿಗೆದರದೆ ಚಟುವಟಿಕೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಗರದ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ವಹಿವಾಟು ವಿಪರೀತ ಜೋರಾಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಮಾರುಕಟ್ಟೆಯತ್ತ ಗ್ರಾಹಕರು ಲಗ್ಗೆ ಇಡ್ತಾ ಇದ್ದಾರೆ. ಹೂವು, ಹಣ್ಣು, ತರಕಾರಿ ಇತ್ಯಾದಿಯನ್ನು ಕೊಳ್ಳೋಕೆ ಮಾರ್ಕೆಟ್ನಲ್ಲಿ ಜನ ದಂಡಾಗಿ ಬರ್ತಾ ಇದ್ದು, ಮುಂಜಾನೆ 3 ಗಂಟೆಯಿಂದಲೇ KR ಮಾರ್ಕೆಟ್ ಫುಲ್ ರಶ್ ಆಗಿಬಿಟ್ಟಿದೆ. ಬೆಳಗ್ಗೆ 9 ಗಂಟೆ ಆದರೂ ಕೂಡ ಖರೀದಿಯ ಭರಾಟೆ ನಿಲ್ತಾ ಇಲ್ಲ. KR ಮಾರ್ಕೆಟ್ನಲ್ಲಿ ಕಿಕ್ಕಿರಿದು ಗ್ರಾಹಕರು ಸೇರಿದ್ದಾರೆ. ಮಾರ್ಕೆಟ್ನಲ್ಲಿ ಜನದಟ್ಟಣೆ ಸಹಿತ ಸಂಚಾರ ದಟ್ಟಣೆಯ ಕಿರಿಕಿರಿ ಕೂಡ ಇವತ್ತಾಗ್ತಾ ಇದೆ. ಜನಸಂದಣಿ ಹಿನ್ನೆಲೆಯಲ್ಲಿ ವಾಹನ ಓಡಾಟಕ್ಕೆ ಸಮಸ್ಯೆ ಆಗುತ್ತೆ. ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಈ ಹಣ್ಣು ಮತ್ತು ಹೂವು ವಿಪರೀತವಾಗಿ ಬೇಕು. ಗುಂಪ ಕೂರ್ಸೋರು ಇರ್ತಾರೆ ಮತ್ತು ಮನೆಯಲ್ಲಿ ಗಣೇಶನನ್ನು ಕೂರ್ಸೋರು ಇರ್ತಾರೆ. ಅದ್ಭುತವಾದ ಅಂದರೆ ಚಂದ ಆಗಿರೋ ಹೂವಿನ ಹಾರಗಳು ಬೇಕಾಗುತ್ತೆ, ಹಣ್ಣುಗಳು ಗಣಪತಿಯ ಮುಂದಿಡೋಕೆ ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಗರಿಕೆ ಹುಲ್ಲು ಮತ್ತು ಎಕ್ಕದ ಹೂವು ಎಲ್ಲವೂ ಇವತ್ತು ವಿಶೇಷ ಗಣಪತಿ ಮತ್ತು ಗೌರಿಗೆ ತೊಗೊಂಡು ಹೋಗಲಿಕ್ಕೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ, ಮಾರ್ಕೆಟಿಗೆ ಯಾಕೆ ಹೋಗ್ತಾರೆ ಅಂದರೆ ಸ್ವಲ್ಪ ಕಡಿಮೆ ದರದಲ್ಲಿ ಮತ್ತು ಫ್ರೆಶ್ ಆಗಿರೋದು ಸಿಗುತ್ತೆ ಅಂತ. ಇನ್ನು ಅಲ್ಲಿನ ಸ್ಥಿತಿ ಹೇಗಿದೆ, ಗ್ರಾಹಕರು ಏನಂತಾರೆ, ಹಬ್ಬದ ಭರಾಟೆ ಹೇಗಿದೆ, ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ KR ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಜನಸಂದಣಿ ಸೇರಿರುವಂತದ್ದು. ಹಾಗಾದ್ರೆ ವ್ಯಾಪಾರಸ್ಥರು ಏನ್ ಹೇಳ್ತಾರೆ, ಯಾಕಂತಂದ್ರೆ ಬೆಲೆಗಳು ಏರಿಕೆ ಆಗಿದೆ, ಗ್ರಾಹಕರು ಏನ್ ಹೇಳ್ತಾರೆ, ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ, ಇದನ್ನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಮೇಡಮ್, ಹಬ್ಬದ ತಯಾರಿ ಹೇಗ್ ನಡೀತಾ ಇದೆ, ಪರ್ಚೇಸ್ ಎಲ್ಲ ಜನ ಹೇಗ್ ಮಾಡ್ತಾ ಇದ್ದಾರೆ? ವ್ಯಾಪಾರಗಳೇ ಇಲ್ಲ. 12 ಗಂಟೆಲಿ ತಂದಿದ್ದು ಒಂದು ಬೋಳಿನೇ ಆಗಿಲ್ಲ, ಸುಮ್ನೆ ಕೂತಿದ್ದೀವಿ. ಏನ್ ಮಾಡೋದು, ಬೆಲೆಗಳು ಕೊಟ್ಟು ತಂದ್ಬಿಟ್ಟು ವ್ಯಾಪಾರ ಇಲ್ಲ. ಬೆಲೆ ಏರಿಕೆ ಆಗಿದೆ ಅಂತ ಜನ ವ್ಯಾಪಾರ ಮಾಡ್ತಿಲ್ವಾ? ಬೆಲೆ ಆಗಿದೆ ಅಂತಾನು ಇಲ್ಲ, ಕೇಳ್ತಾರೆ ಹೋಯ್ತಾ ಇರ್ತಾರೆ. ಬೆಲೆ ಆಗಿದೆ ಅನ್ಬಿಟ್ಟು. ಬೆಲೆ ಏರಿಕೆ ಆಗಿದೆ ಅಂತ ಪರ್ಚೇಸ್ ಮಾಡ್ತಾ ಇಲ್ಲ. ಹೌದು. ಬೆಳಗ್ಗೆಯಿಂದ ಎಷ್ಟು ವ್ಯಾಪಾರ ಆಯ್ತು? ಬೆಳಿಗ್ಗೆಯಿಂದ ಒಂದ್ 2-3 ಸಾವಿರ ವ್ಯಾಪಾರ ಮಾಡಿದ್ವಿ ಅಷ್ಟೇ. ಪ್ರತಿ ವರ್ಷ ಹಬ್ಬದ ತರ ವ್ಯಾಪಾರ ಇಲ್ಲ. ಹೋದ ವರ್ಷ ಚೆನ್ನಾಗಾಯ್ತು, ಈ ವರ್ಷ ವ್ಯಾಪಾರ ಇಲ್ಲ. ಎಲ್ಲ ಬೆಲೆಗಳೆಲ್ಲ ಜಾಸ್ತಿ ಏರಿಕೆ ಆಗಿದೆ. ಜಾಸ್ತಿ 500 ರೂಪಾಯಿ ಕುಚ್ಚು 300 ರೂಪಾಯಿ ಕೇಳ್ತಾರೆ. ಅಂದ್ರೆ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಕಾರಣಕ್ಕೆ ಒಂದ್ ರೀತಿಯಲ್ಲಿ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರಿಗೂ ಕೂಡ ಸಂಕಷ್ಟ ವ್ಯಕ್ತ ಆಗಿರುವಂತದ್ದು. ಯಾಕಂತಂದ್ರೆ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಕಾರಣಕ್ಕೆ ಜನರು ವ್ಯಾಪಾರನೇ ಸರಿಯಾಗಿ ನಡೆಸ್ತಾ ಇಲ್ಲ. ಸರ್, ಹೇಗಿದೆ ಸರ್ ಬೆಲೆಗಳೆಲ್ಲ? ಏನಿಲ್ಲ ಮೇಡಮ್, ಕರೆಕ್ಟ್ ಇದೆ. ಒಂದ್ ಸ್ವಲ್ಪ ಹಬ್ಬದ ಸೀಸನ್ ಅಲ್ವಾ, ರೈಟ್ ಇದೆ. ಹೌದು. ಹಬ್ಬದ ತಯಾರಿ ಮನೆ ಕಡೆ ಹೇಗ್ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಗೌರಿ ಗಣೇಶ ಹಬ್ಬನೇ ವಿಶೇಷನ ನಿಮ್ಮ ಮನೆ? ನಮ್ಗೆಲ್ಲ ಗೌರಿ ಗಣೇಶ ಹಬ್ಬನೇ ವಿಶೇಷ. ದೊಡ್ಡ ಹಬ್ಬ ಅಂದ್ರೆ ನಮ್ಗೆ ಹುಡುಗರುಗಳು ಏನಪ್ಪ ಅಂದ್ರೆ ಗೌರಿ ಗಣೇಶನ ಹಬ್ಬ ದೊಡ್ಡ ಹಬ್ಬ ತರ. ಹೌದು. ಭರ್ಜರಿಯಾಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ದೊಡ್ಡ ಕವರ್ ಎಲ್ಲ ಇಟ್ಕೊಂಡಿದ್ದೀರಾ? ಹೌದು. ಹಬ್ಬ ಅಂದ್ರೆ ಗೌರಿ ಹಬ್ಬ ಅಂದ್ರೆ ಎಲ್ಲ ಹುಡುಗರುಗಳು ಇದ್ದಿದ್ದೆ ಮಾಡ್ಲೇಬೇಕು ಅಂತ ಅನಿಸ್ತದೆ, ಮಾಡ್ತಾ ಇದೀವಿ ಅಷ್ಟೇ. ಹೂಗಳ ರೇಟ್ ಏರಿಕೆ ಆದ್ರೂ ಕೂಡ ವ್ಯಾಪಾರ ಮಾಡ್ತಾರೆ. ಏನಿಲ್ಲ, ಹಬ್ಬ ಮಾಡ್ಲೇಬೇಕಲ್ವ, ಹೂಗಳ ರೈಟ್ ದುಡ್ಡು ಎಲ್ಲ ನೋಡಕ್ ಹೋಗ್ಬಾರ್ದು. ಏನಿದೆ ನಮ್ ಖುಷಿ ಸಂತೋಷ, ಹಬ್ಬ ಏನೈತೆ ನಾವು ಮಾಡ್ಲೇಬೇಕು. ಎಸ್, ಅಂದ್ರೆ ವ್ಯಾಪಾರಸ್ಥರು ಒಂದ್ ರೀತಿಯಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋ ಕಾರಣಕ್ಕೆ ವ್ಯಾಪಾರ ಆಗ್ತಿಲ್ಲ ಅಂತ ಹೇಳ್ತಿದ್ರೆ, ಇನ್ನೊಂದು ಕಡೆ ಗ್ರಾಹಕರು ಬೆಲೆ ಏರಿಕೆ ಆದ್ರೂ ಕೂಡ ಹಬ್ಬದ ತಯಾರಿ ನಾವು ನಡೆಸಲೇಬೇಕು, ಹಬ್ಬವನ್ನ ಆಚರಿಸಲೇಬೇಕು. ಯಾಕಂತಂದ್ರೆ ಗೌರಿ ಗಣೇಶ ಹಬ್ಬ ಅಂತಂದ್ರೆ ನಾಡಿನಾದ್ಯಂತ ಆಚರಿಸುವಂತ ಅತಿ ದೊಡ್ಡ ಹಬ್ಬ ಆಗಿರೋದ್ರಿಂದ ವಿಜೃಂಭಣೆಯಿಂದ ತಯಾರಿ ನಡೆಸ್ತಾ ಇರುವಂತದ್ದು, ಭರ್ಜರಿಯಾಗಿ ಪರ್ಚೇಸ್ ಕೂಡ ಮಾಡ್ತಾ ಇರುವಂತದ್ದು. ಖರೀದಿ ಭರಾಟೆ ಹೀಗೆ ಮುಂದುವರಲಿದೆ KR ಮಾರ್ಕೆಟ್ ನಲ್ಲಿ. ಯಾಕಂತಂದ್ರೆ ಇವತ್ತು ಗೌರಿ ಹಬ್ಬ ಆದ್ರೆ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಬೆಳಿಗ್ಗೆ 3 ಗಂಟೆಯಿಂದ ಇವತ್ತು ಮಾರ್ಕೆಟ್ ನಲ್ಲಿ ಭರ್ಜರಿ ಖರೀದಿ ಪ್ರಾರಂಭ ಆಗಿದ್ದು, ಇವತ್ತು ಸಂಜೆವರೆಗೂ ಬಹುಶಃ ಇದೇ ವಾತಾವರಣ ಇರಲಿದೆ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.